ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದತ್ತ ಪಶ್ಚಿಮ ಜಗತ್ತಿನ ದೃಷ್ಟಿ ನೆಟ್ಟಿದೆ. ಯುರೋಪಿಯನ್ ಯೂನಿಯನ್ ಹಾಗೂ ಅಮೆರಿಕಾಗಳು ಇನ್ನೆರಡು ದಿನ ಭಾರತದಲ್ಲಿ ನಡೆಯಲಿರುವ ವಿದ್ಯಮಾನಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸ್ತಾ ಹೋಗುತ್ತವೆ. ಅಲ್ಲಿನ ಮಾಧ್ಯಮಗಳಿಂದ ಕೆಲ ತಿಂಗಳ ಕಾಲ ಭಾರತದ ಭಜನೆಯನ್ನು ಶುರು ಮಾಡುತ್ತವೆ. ಭಾರತ ವಿರೋಧಿ ಲೇಖನಗಳು ಪುಂಖಾನುಪುಂಖವಾಗಿ ಪ್ರಕಟಗೊಳ್ಳೋದಕ್ಕೆ ಶುರು ಆಗುತ್ತವೆ. ಇದೆಲ್ಲದಕ್ಕೆ ಕಾರಣ ಆಗ್ತಾ ಇರುವುದು ಡಿಸೆಂಬರ್ 4 ಮತ್ತು 5ರಂದು ಭಾರತಕ್ಕೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಕೊಡ್ತಾ ಇರೋ ಭೇಟಿ ಮತ್ತು ಇಲ್ಲಿ ರಷ್ಯಾ ಹಾಗೂ ಭಾರತದ ನಡುವೆ ಆಗಲಿರುವ ಕೆಲ ಮಹತ್ವದ ಒಪ್ಪಂದಗಳು. ಹಾಗಾದರೆ ಭಾರತಕ್ಕೆ ರಷ್ಯಾ ಅಧ್ಯಕ್ಷರ ಭೇಟಿಯ ಮಹತ್ವ ಏನು? ಯಾವ ರೀತಿಯ ಒಪ್ಪಂದಗಳಿಗೆ ಇಲ್ಲಿ ಸಹಿ ಬೀಳ್ತಾ ಇದೆ? ಅದರಿಂದ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳ ಮೇಲೆ ಉಂಟಾಗುವ ಪರಿಣಾಮಗಳೇನು ಮತ್ತು ಆ ದೇಶಗಳ ಪ್ರತಿಕ್ರಿಯೆ ಹೇಗಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಭಾರತಕ್ಕೆ ರಷ್ಯಾದ ಅಧ್ಯಕ್ಷ ಪುತಿನ್ ಬರ್ತಾ ಇದ್ದಾರೆ. ರಷ್ಯಾ ಹಾಗೂ ಯುಕ್ರೇನ್ ಸಂಘರ್ಷ ಶುರುವಾದ ನಂತರ ಪುತಿನ್ ಭಾರತಕ್ಕೆ ಕೊಡ್ತಾ ಇರೋ ಮೊಟ್ಟ ಮೊದಲ ಭೇಟಿ ಇದು. ಪುತಿನ್ ಬಂಧನಕ್ಕೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಆದೇಶ ಹೊರಡಿಸಿರೋ ಸಂದರ್ಭದಲ್ಲಿ ರಷ್ಯಾ ಜೊತೆಗಿನ ಎಲ್ಲ ಸಂಬಂಧಗಳನ್ನು ಕಡ್ಕೊಳ್ಳಿ ಅಂತ ಅಮೆರಿಕ ಭಾರತದ ಮೇಲೆ ಒತ್ತಡವನ್ನು ಹೇರ್ತಾ ಇರೋ ಸಂದರ್ಭದಲ್ಲಿ ರಷ್ಯಾ ಅಧ್ಯಕ್ಷ ಪುತಿನ್ ಭಾರತಕ್ಕೆ ಬರ್ತಾ ಇದ್ದಾರೆ ಮತ್ತು ಅವರನ್ನ ಭಾರತ ಭವ್ಯವಾಗಿ ಸ್ವಾಗತಿಸ್ತಾ ಇದೆ. ಈ ಎರಡೂ ದೇಶಗಳ ನಡುವೆ ಒಂದಷ್ಟು ಮಹತ್ವದ ಒಪ್ಪಂದಗಳಿಗೆ ಸಹಿ ಕೂಡ ಬೀಳಲಿದೆ. ಇನ್ನು ಇಂಡಿಯಾ ರಷ್ಯಾ ಬೈಲಾಟರಲ್ ಸಮಿಟ್ಗಾಗಿ ಭಾರತಕ್ಕೆ ಬರ್ತಾ ಇರೋ ಪುತಿನ್ 4ನೇ ತಾರೀಕು ಸಂಜೆ ತಮ್ಮ ಸಚಿವರು, ಅಧಿಕಾರಿಗಳು ಹಾಗೂ ವ್ಯಾಪಾರಿ ನಿಯೋಗದ ಜೊತೆಗೆ ನವದೆಹಲಿಯಲ್ಲಿ ಲ್ಯಾಂಡ್ ಆಗ್ತಾರೆ. 7 ಗಂಟೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಅಧ್ಯಕ್ಷರಿಗೆ ಸ್ನೇಹಪೂರ್ವಕವಾಗಿ ಒಂದು ಖಾಸಗಿ ಔತಣಕೂಟವನ್ನು ಕೊಡ್ತಾರೆ. ಮರುದಿನ ಅಂದರೆ ಡಿಸೆಂಬರ್ 5ನೇ ತಾರೀಕು ಪುತಿನ್ ಅವರನ್ನ ರಾಷ್ಟ್ರಪತಿ ಭವನದಲ್ಲಿ ನಮ್ಮ 3 ಪಡೆಗಳು ಗೌರವಪೂರ್ವಕವಾಗಿ ಸ್ವಾಗತ ಮಾಡುತ್ತವೆ. ಅಲ್ಲಿಂದ ಪ್ರಧಾನಿ ಮೋದಿ ಹಾಗೂ ಪುತಿನ್ ರಾಜ್ಘಾಟ್ಗೆ ಹೋಗ್ತಾರೆ. ಅಲ್ಲಿ ಮಹಾತ್ಮ ಗಾಂಧಿ ಅವರ ಸಮಾಧಿಗೆ ಗೌರವ ಸಲ್ಲಿಕೆ ಆಗುತ್ತೆ. ಆ ನಂತರ 11 ಗಂಟೆಗೆ ದೆಹಲಿಯ ಹೈದರಾಬಾದ್ ಭವನದಲ್ಲಿ ಎರಡೂ ದೇಶಗಳ ನಡುವೆ 23ನೇ ಇಂಡಿಯಾ ರಷ್ಯಾ ಬೈಲಾಟರಲ್ ಸಮಿಟ್ ಆರಂಭ ಆಗುತ್ತೆ. ಅಲ್ಲಿ ಭಾರತ ಹಾಗೂ ರಷ್ಯಾಗಳು ಸಾಕಷ್ಟು ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ ಕೂಡ ಇದೆ. ಅದರಲ್ಲಿ ವ್ಯಾಪಾರ, ತಂತ್ರಜ್ಞಾನ, ಇಂಧನ, ರಕ್ಷಣೆ ಹೀಗೆ ಬೇರೆ ಬೇರೆ ಮಹತ್ವದ ಒಪ್ಪಂದಗಳಿಗೆ ಸಹಿ ಬೀಳುತ್ತೆ. ಈ ಪೈಕಿ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳ ಚಿಂತೆಗೆ ಕಾರಣ ಆಗ್ತಾ ಇರುವುದು ಭಾರತ ರಷ್ಯಾ ನಡುವೆ ನಡೆಯಲಿರುವ ರಿಲೋಸ್ ಒಪ್ಪಂದ. ರಿಲೋಸ್, ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ಸ್ ಅಗ್ರಿಮೆಂಟ್, ಭಾರತ ಮತ್ತು ರಷ್ಯಾ ನಡುವಿನ ಸೇನಾ ಸಹಯೋಗವನ್ನು ಬಲಪಡಿಸುವ ಒಂದು ಮಹತ್ವದ ಒಪ್ಪಂದ ಇದು. ಇದಕ್ಕೆ ರಷ್ಯಾದ ಸ್ಟೇಟ್ ಡೂಮಾ ಅಂದ್ರೆ ಅಲ್ಲಿನ ಕೆಳಮನೆ ಅಂಗೀಕಾರವನ್ನು ಕೊಟ್ಟಿದೆ. ರಿಲೋಸ್ ಮೂಲಕ ಭಾರತ ಮತ್ತು ರಷ್ಯಾದ ಸೇನೆಗಳು ಪರಸ್ಪರ ಸಹಕಾರವನ್ನು ಕೊಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಪ್ಪಂದ ಭಾರತಕ್ಕೆ ಪೋಲಾರ್ ವಾಟರ್ ಪ್ರವೇಶ ಮಾಡೋದಕ್ಕೆ, ಅಲ್ಲಿ ಯುದ್ಧಾಭ್ಯಾಸಗಳನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹೊಸ ತಂತ್ರಜ್ಞಾನ ಮತ್ತು ವಿಶೇಷ ಆಯುಧಗಳ ಬಳಕೆಗೆ ಭಾರತೀಯ ಯೋಧರು ತೆರೆಕೊಳ್ಳೋ ಹಾಗೆ ಈ ಒಪ್ಪಂದ ಮಾಡುತ್ತೆ. ಹಾಗೆ ಭಾರತ ಹಾಗೂ ರಷ್ಯಾಗಳು ಅಗತ್ಯ ಸಂದರ್ಭಗಳಲ್ಲಿ ಪರಸ್ಪರರ ವಾಯುನೆಲೆಗಳನ್ನು, ನೌಕಾನೆಲೆಗಳನ್ನು, ಬಂದರುಗಳನ್ನು ಬಳಸಿಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ರಷ್ಯಾದ ಯಾವುದೇ ಬಂದರಲ್ಲಿ ಭಾರತದ ಯುದ್ಧ ನೌಕೆಗಳು ಲಂಗರ್ ಹಾಕಬಹುದು. ತಾಂತ್ರಿಕ ನೆರವು, ಇಂಧನ, ರಿಪೇರಿ, ಸರ್ವಿಸ್ ಮುಂತಾದ ಸೇವೆಗಳನ್ನು ಪಡ್ಕೊಳ್ಳೋದಕ್ಕೆ ಈ ಒಪ್ಪಂದ ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗೆ ರಷ್ಯಾಗೆ ಕೂಡ ಭಾರತದ ಬಂದರು ಹಾಗೂ ವಾಯುನೆಲೆಗಳನ್ನು ಬಳಸಿಕೊಳ್ಳೋದಕ್ಕೆ, ಇಂಧನ ಪೂರೈಕೆಗೆ ಹಾಗೂ ಇನ್ನಿತರ ಸೇವೆಗಳಿಗೆ ಮುಕ್ತ ಅವಕಾಶ ಸಿಗುವ ಹಾಗಿದು ಮಾಡುತ್ತೆ. ಇಲ್ಲಿ ಅಮೆರಿಕ ಸೇರಿದಂತೆ ಜಗತ್ತಿನ ನಾನಾ ದೇಶಗಳ ಜೊತೆ ಈಗಾಗಲೇ ಭಾರತಕ್ಕಿಂತದೊಂದು ಒಪ್ಪಂದ ಇದೆ. ಅಮೆರಿಕ ಜೊತೆ 2016ರಲ್ಲಿ ಮಾಡಿಕೊಂಡ ಲೆಮೋವಾ ಕೂಡ ಇದೇ ಥರದ ಒಪ್ಪಂದ. ಇಂಥ ಮೊಟ್ಟ ಮೊದಲ ಒಪ್ಪಂದವನ್ನು ಭಾರತ ಮಾಡಿಕೊಂಡಿದ್ದೇ ಅಮೆರಿಕ ಜೊತೆ. ಆ ನಂತರ ಜಪಾನ್, ಆಸ್ಟ್ರೇಲಿಯಾ, ಫ್ರಾನ್ಸ್, ದಕ್ಷಿಣ ಕೊರಿಯಾ, ಸಿಂಗಪೂರ್ ಮುಂತಾದ ದೇಶಗಳ ಜೊತೆ ಕೂಡ ಭಾರತ ಇಂಥ ಒಪ್ಪಂದವನ್ನು ಮಾಡಿಕೊಂಡಿದೆ. ಸಾಮಾನ್ಯವಾಗಿ ಸಾಗರಗಳಲ್ಲಿನ ಕಾರ್ಯಾಚರಣೆಗಳು, ಗಸ್ತು, ಯುದ್ಧಾಭ್ಯಾಸಗಳಿಗೆ ಹೋಗುವ ಸಂದರ್ಭಗಳಲ್ಲಿ ಮತ್ತು ರೆಸ್ಕ್ಯೂ ಆಪರೇಷನ್ಗಳಲ್ಲಿ ಭಾಗಿಯಾಗುವಾಗ ಬೇರೆ ದೇಶದ ಬಂದರುಗಳಲ್ಲಿ ಇಂಧನವನ್ನು ತುಂಬಿಸಿಕೊಳ್ಳುವ, ರಿಪೇರಿ, ಸರ್ವಿಸ್, ವಿಶ್ರಾಂತಿಯಂತಹ ಸೌಲಭ್ಯಗಳು ಬೇಕಾಗಿ ಬಂದಾಗ ಸಂಬಂಧಪಟ್ಟ ದೇಶದ ಜೊತೆ ರಾಜತಾಂತ್ರಿಕ ಮಾತುಕತೆಗಳನ್ನು ನಡೆಸಿ ಅವರ ಅನುಮತಿಯನ್ನು ಪಡೆದು ಆ ನಂತರ ಅಲ್ಲಿ ಸೇವೆಯನ್ನು ಪಡ್ಕೋಬೇಕಾಗಿ ಬರುತ್ತೆ. ಇದು ವಿಪರೀತ ಕಾಲಹರಣದ ಪ್ರಕ್ರಿಯೆ. ಅದರ ಬದಲು ಇಂಥದ್ದೊಂದು ಲಾಜಿಸ್ಟಿಕ್ ಒಪ್ಪಂದ ಇತ್ತು ಅಂತ ಇಟ್ಕೊಳ್ಳಿ. ಆಗ ಅಂಥ ಯಾವ ವಿಳಂಬವೂ ಇಲ್ಲದೆ ಅಗ್ರಿಮೆಂಟ್ ಇರೋ ದೇಶದ ಜೊತೆ ಆ ದೇಶದ ಯಾವುದೇ ನೆಲೆಯಲ್ಲಿ ಬಂದರಲ್ಲಿ ಸರ್ವಿಸನ್ನು ಪಡ್ಕೊಳ್ಳೋದಕ್ಕೆ ಭಾರತಕ್ಕೆ ಸಾಧ್ಯ ಆಗುತ್ತೆ. ಈಗ ಅಮೆರಿಕ ಜೊತೆಗಿನ ಒಪ್ಪಂದದ ಕಾರಣದಿಂದ ಭಾರತ ಜಿಬೋಟಿಯಲ್ಲಿ, ಡಿಯಾಗೋ ಗಾರ್ಸಿಯಾದಲ್ಲಿ ಹಾಗೆ ಹಿಂದೂ ಮಹಾಸಾಗರದಲ್ಲಿನ ಅಮೆರಿಕದ ಯಾವುದೇ ಸೇನಾ ನೆಲೆಯಲ್ಲಿ ಕೂಡ
ತನ್ನ ಯುದ್ಧ ಹಡಗುಗಳಿಗೆ ಇಂಧನವನ್ನು ತುಂಬಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಅಗತ್ಯ ಬಿದ್ದರೆ ನಮ್ಮ ಯುದ್ಧ ನೌಕೆಗಳು ಲಂಗರ್ ಹಾಕೋದಕ್ಕೂ ಅವಕಾಶ ಇರುತ್ತೆ. ಹಾಗೆ ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್, ಸೌತ್ ಕೊರಿಯಾ ಮುಂತಾದ ದೇಶಗಳ ಹಡಗುಗಳು, ಯುದ್ಧ ವಿಮಾನಗಳು ಭಾರತದಲ್ಲಿ ಕೂಡ ಇದೇ ರೀತಿಯ ಸೇವೆಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಈಗ ಇಂಥದ್ದೇ ಲಾಜಿಸ್ಟಿಕ್ ಎಕ್ಸ್ಚೇಂಜ್ ಮೆಮೊರಂಡಮ್ ಆಫ್ ಅಗ್ರಿಮೆಂಟ್ಗೆ ಭಾರತ ಹಾಗೂ ರಷ್ಯಾಗಳು ಕೂಡ ಸಹಿ ಹಾಕ್ತಾ ಇವೆ. ಅದನ್ನು ರಿಲೋಸ್ ಅಂದರೆ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಅಗ್ರಿಮೆಂಟ್ ಅಂತ ಕರೀತಾ ಇದ್ದಾರೆ. ಸರಿ, ಅದರಲ್ಲಿ ತಪ್ಪೇನಿದೆ? ಅದಕ್ಕೆ ಅಮೆರಿಕ ಜೊತೆ ಕೂಡ ಇಂಥದ್ದೊಂದು ಒಪ್ಪಂದವನ್ನು ಭಾರತ ಮಾಡಿಕೊಂಡಿದೆಯಲ್ಲ, ಈಗ ರಷ್ಯಾ ಜೊತೆಯೂ ಅಂಥದ್ದೇ ಒಂದು ಒಪ್ಪಂದ ಮಾಡಿಕೊಂಡ್ರೆ ಅಮೆರಿಕ ಯಾಕೆ ಉರ್ಕೋಬೇಕು ಅಲ್ವಾ? ಗೆಳೆಯರೆ, ಇಲ್ಲಿ ಇಷ್ಟು ದಿನ ಏನಾಗ್ತಾ ಇತ್ತು ಅಂದರೆ, ಇಂಡೋ ಪೆಸಿಫಿಕ್ಕಲ್ಲಿ ಅಮೆರಿಕಾದ ಕಾರ್ಯಾಚರಣೆಗೆ, ಅಮೆರಿಕಾದ ಹಿಡಿತ ಗಟ್ಟಿಯಾಗೋದಕ್ಕೆ ಭಾರತ ಸಹಾಯ ಮಾಡ್ತಾ ಇತ್ತು. ಕ್ವಾಡ್ ಮತ್ತು ಲೆಮೋವಾಗಳ ಮೂಲಕ ಭಾರತದ ಶಕ್ತಿಯನ್ನು ಅಮೆರಿಕ ಬಳಸ್ಕೊಳ್ತಾ ಇತ್ತು. ಆದರೆ ಈಗ ಡೊನಾಲ್ಡ್ ಟ್ರಂಪ್ ಅವರ 2ನೇ ಅವಧಿ ಇದೆಯಲ್ಲ, ಅದು ಭಾರತ ಮತ್ತು ಅಮೆರಿಕಾದ ಸಂಬಂಧಗಳನ್ನು ಹಿಂದಿನಷ್ಟು ಸುಮಧುರವಾಗಿರೋದಕ್ಕೆ ಬಿಟ್ಟಿಲ್ಲ. ಅಮೆರಿಕ ನಾನಾ ಕಾರಣಗಳಿಂದ ಭಾರತದ ಬಗ್ಗೆ ಅಸಮಾಧಾನವನ್ನು ಬೆಳೆಸ್ಕೊಂಡಿದೆ. ಅವರು ಭಾರತವನ್ನು ಬ್ಲಾಕ್ಮೇಲ್ ಮಾಡೋದಕ್ಕೆ ಅದೇ ಹಳೆಯ ಪಾಕಿಸ್ತಾನದ ಕಾರ್ಡನ್ನು ಪ್ಲೇ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಟ್ಯಾರಿಫನ್ನು ಹೇರ್ತಾ ಇದ್ದಾರೆ. ಹೀಗಿರೋ ಸಂದರ್ಭದಲ್ಲಿ ಭಾರತ ಅಮೆರಿಕಾಗೆ ಅವರದ್ದೇ ಭಾಷೆಯಲ್ಲಿ ಒಂದು ಉತ್ತರವನ್ನು ಕೊಡ್ತಾ ಇರೋದು ಈ ರಿಲೋಸ್ನ ಮೂಲಕ. ಹಾಗೆ ನೋಡಿದರೆ ಈ ಒಪ್ಪಂದಕ್ಕೆ ತುಂಬ ಹಿಂದೆನೇ ಸಹಿ ಬೀಳಬೇಕಿತ್ತು. ಆದರೆ ಅಮೆರಿಕಾದ ಕಾರಣಕ್ಕೆ ಭಾರತ ಇದನ್ನು ಮುಂದೂಡ್ತಾ ಬರ್ತಾ ಇತ್ತು. ಈಗ ಅಮೆರಿಕಾದ ಬಣ್ಣ ಕಳಚ್ಕೊಳ್ತಾ ಇರೋ ಹೊತ್ತಲ್ಲಿ ಅಮೆರಿಕ ಪಾಕಿಸ್ತಾನದ ಪರ ನಿಲ್ಲುತ್ತೆ ಅನ್ನೋದಾದರೆ, ನಾವ್ಯಾಕೆ ನಮ್ಮ ಹಳೆಯ ಮಿತ್ರ ರಷ್ಯಾನ ಮತ್ತಷ್ಟು ಹತ್ತಿರಕ್ಕೆ ಎಳ್ಕೋಬಾರ್ದು ಅನ್ನೋ ಥರ ಭಾರತ ವರ್ತಿಸ್ತಾ ಇದೆ. ಇದು ಸಹಜವಾಗಿ ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ನ ದೇಶಗಳ ಕೆಂಗಣ್ಣಿಗೆ ಗುರಿಯಾಗುತ್ತೆ. ಈಗಾಗಲೇ ರಷ್ಯಾದ ತೈಲ ಖರೀದಿಯ ಕಾರಣಕ್ಕೆ ಭಾರತದ ಮೇಲೆ 25% ಹೆಚ್ಚುವರಿ ಟ್ಯಾರಿಫನ್ನು ಹೇರ್ತಾ ಇರೋ ಅಮೆರಿಕ ಈ ರಿಲೋಸನ್ನು ಕೂಡ ಖಂಡಿತ ಸಹಿಸಿಕೊಳ್ಳೋದಿಲ್ಲ. ಇಲ್ಲಿ ಈ ಒಪ್ಪಂದ ಭಾರತಕ್ಕೆ ಆರ್ಕಟಿಕ್ ಪ್ರದೇಶಕ್ಕೆ ಪ್ರವೇಶವನ್ನು ಕೊಡುತ್ತೆ. ಅಲ್ಲಿ ಯುದ್ಧಾಭ್ಯಾಸಗಳಿಗೆ, ಅಲ್ಲಿನ ತಂತ್ರಗಾರಿಕೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಡುತ್ತೆ. ಭಾರತವನ್ನು ಜಾಗತಿಕ ಶಕ್ತಿಯಾಗೋ ನಿಟ್ಟಲ್ಲಿ ಜಗತ್ತಿನ ಎಲ್ಲ ಮೂಲೆಗಳಲ್ಲೂ ಭಾರತದ ಅಸ್ತಿತ್ವ ಇರುವ ಹಾಗೆ ನೋಡಿಕೊಳ್ಳೋದ್ರಲ್ಲಿ ಇದು ಸಹಾಯ ಮಾಡುತ್ತೆ ಅನ್ನೋದು ನಿಜಾನೇ. ಹಾಗೆ ರಷ್ಯಾಗೆ ಹಿಂದೂ ಮಹಾಸಾಗರದ ಬಾಗಿಲನ್ನು ಕೂಡ ಈ ಒಪ್ಪಂದ ತೆರೆದುಕೊಡುತ್ತೆ. ಇಂಡೋ ಪೆಸಿಫಿಕ್ ಭಾಗದಲ್ಲಿ ಅಮೆರಿಕ ಜೊತೆ ಇನ್ನು ಮುಂದೆ ರಷ್ಯಾ ಕೂಡ ಇರುವ ಹಾಗೆ ಮಾಡುತ್ತೆ. ಅಂದರೆ ಇಂಡೋ ಪೆಸಿಫಿಕ್ ಅಲ್ಲಿ ಇಷ್ಟು ದಿನ ಅಮೆರಿಕಾಗೆ ಚೈನಾ ಮಾತ್ರ ಪ್ರತಿಸ್ಪರ್ಧಿಯಾಗಿರ್ತಾ ಇತ್ತು. ಇನ್ನು ಮುಂದೆ ಅಲ್ಲಿಗೆ ರಷ್ಯಾ ಬರೋದಕ್ಕೆ ಈ ಒಪ್ಪಂದ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹೀಗಾಗಿ ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ಗಳು ಆತಂಕಕ್ಕೆ ಬೀಳುತ್ತವೆ. ಇದೇ ಕಾರಣಕ್ಕೆ ಅಮೆರಿಕ ಭಾರತದ ವಿರುದ್ಧ ಕಾಟ್ಸಾ ಅಂದರೆ ಕೌಂಟರಿಂಗ್ ಅಮೆರಿಕಾಸ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ಸ್ ಆಕ್ಟ್ ಇದೆಯಲ್ಲ, ಅದರ ಅಡಿ ಒಂದಷ್ಟು ಪ್ರತೀಕಾರಾತ್ಮಕ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾದರೂ ಆಶ್ಚರ್ಯ ಪಡಬೇಕಿಲ್ಲ. ಇನ್ನು ಯುರೋಪಿಯನ್ ಯೂನಿಯನ್ ಕೂಡ ಈ ಒಪ್ಪಂದದ ಬಗ್ಗೆ ಅತ್ಯಂತ ಕುತೂಹಲದಿಂದ ನೋಡ್ತಾ ಇದೆ. ರಷ್ಯಾ ಅಧ್ಯಕ್ಷರ ಭಾರತದ ಭೇಟಿಯನ್ನು ಯುರೋಪಿಯನ್ ಯೂನಿಯನ್ ಸಹಿಸ್ತಾ ಇಲ್ಲ. ಅಂದಹಾಗೆ ಈ ರಿಲೋಸ್ ಅಗ್ರಿಮೆಂಟ್ ಇದೆಯಲ್ಲ, ಇದು 5 ವರ್ಷಗಳ ಒಪ್ಪಂದ ಆಗಿರುತ್ತೆ. ಆ ನಂತರ ಇದನ್ನು ಕಾಲಕಾಲಕ್ಕೆ ಮುಂದುವರಿಸ್ತಾ ಹೋಗಬೇಕಾಗತ್ತೆ. ಹಾಗೆ ಭಾರತ ರಷ್ಯಾ ನಡುವಿನ ಒಪ್ಪಂದಗಳು ಯುಕ್ರೇನ್ ಯುದ್ಧ ನಿಲ್ಲಿಸುವ ಪ್ರಕ್ರಿಯೆಗೆ ತಡೆಯನ್ನುಂಟು ಮಾಡುತ್ತವೆ ಅಂತ ಯುರೋಪಿಯನ್ ಯೂನಿಯನ್ ಮಾತಾಡ್ತಾ ಇದೆ. ರಷ್ಯಾ ಹಾಗೂ ಭಾರತದ ನಡುವಿನ ಸೇನಾ ಸಂಬಂಧಗಳು ಯುರೋಪಿಯನ್ ಯೂನಿಯನ್ ಆತಂಕಕ್ಕೆ ಬೀಳೋ ಹಾಗೆ ಮಾಡುತ್ತವೆ ಅಂತ ಅಲ್ಲಿನ ಒಂದಷ್ಟು ನಾಯಕರು ಈಗಾಗಲೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದು ಭಾರತ ಹಾಗೂ ಯುರೋಪ್ ಸಂಬಂಧಗಳನ್ನು ಮುಂದಿನ ದಿನಗಳಲ್ಲಿ ಹೇಗೆ ಮುನ್ನಡೆಸುತ್ತೆ ಅನ್ನೋ ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ. ಯಾಕೆಂದ್ರೆ ಅಮೆರಿಕ ಭಾರತದ ಮೇಲೆ ಹೆಚ್ಚು ಟ್ಯಾರಿಫ್ ಹೇರಿದ ನಂತರ ನೀವು ಕೂಡ ಹಿಂಗೆ ಮಾಡಿ ಅಂತ ಯುರೋಪ್ ಮೇಲೆ ಅಮೆರಿಕ ಒತ್ತಡ ಹೇರ್ತಾ ಇತ್ತು. ಇಂಥ ಸಂದರ್ಭದಲ್ಲೂ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ನಡುವೆ ಒಂದಷ್ಟು ಮುಕ್ತ ವ್ಯಾಪಾರದ ಮಾತುಕತೆಗಳು ನಡೀತಾ ಇವೆ. ಸೊ ರಷ್ಯಾ ಜೊತೆಗಿನ ಈ ರಿಲೋಸ್ ಆ ಮಾತುಕತೆಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನಾವಿಲ್ಲಿ ಕಾದು ನೋಡಬೇಕು. ಇನ್ನು ರಿಲೋಸ್ ಮಾತ್ರ ಅಲ್ಲ, ಎರಡೂ ದೇಶಗಳ ನಡುವೆ ಮತ್ತಷ್ಟು ವ್ಯಾಪಾರ, ಇಂಧನ ಹಾಗೂ ತಂತ್ರಜ್ಞಾನ ಹಂಚಿಕೆಗೆ ಸಂಬಂಧಪಟ್ಟ ಒಪ್ಪಂದಗಳಿಗೆ ಅಲ್ಲಿ ಸಹಿ ಬೀಳುತ್ತೆ. ಎರಡೂ ದೇಶಗಳ ನಡುವೆ ವ್ಯಾಪಾರ ವೃದ್ಧಿಯ ಬಗ್ಗೆ ಚರ್ಚೆಗಳಾಗುತ್ತವೆ. ಹಾಗೆ ಭಾರತದ ಸ್ಕಿಲ್ಡ್ ಮತ್ತು ಸೆಮಿ ಸ್ಕಿಲ್ಡ್ ಕಾರ್ಮಿಕರಿಗೆ ರಷ್ಯಾದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವ, ಅಲ್ಲಿನ ಕನ್ಸ್ಟ್ರಕ್ಷನ್ ಮತ್ತು ಹೆಲ್ತ್ ಸೆಕ್ಟಾರ್ಗಳಲ್ಲಿ ಭಾರತೀಯರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡೋ ಬಗ್ಗೆ ಕೂಡ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಬೀಳುತ್ತೆ. ರಷ್ಯಾದ ಸೇನೆಯಲ್ಲಿ ಬಲವಂತವಾಗಿ ಸೇರ್ಪಡೆಯಾಗಿರೋ ಭಾರತೀಯರನ್ನ ಅಲ್ಲಿಂದ ಬಿಡಿಸಿ ತರೋ ಬಗ್ಗೆ ಕೂಡ ಇದೇ ಸಂದರ್ಭದಲ್ಲಿ ಭಾರತ ಪುತಿನ್ ಜೊತೆ ಮಾತುಕತೆಗಳನ್ನು ಮಾಡುತ್ತೆ. ಆನಂತರ
ನಂತರ 5ನೇ ತಾರೀಕು ಸಂಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಆತಿಥ್ಯವನ್ನು ಸ್ವೀಕರಿಸುವ ಪುತಿನ್ ಭಾರತದಿಂದ ವಾಪಸ್ಸಾಗಲಿದ್ದಾರೆ. ಇದೊಂದು ಮಹತ್ವದ ಭೇಟಿಯಾಗಿರುವುದರಿಂದ ಜಗತ್ತು ಭಾರತದ ಕಡೆಗೆ ಕಣ್ಣು ನೆಟ್ಟುಕೊಂಡು ಕೂತಿದೆ. ಇದು ಗೆಳೆಯರೆ, ರಷ್ಯಾ ಅಧ್ಯಕ್ಷ ಪುತಿನ್ ಅವರ ಭಾರತ ಭೇಟಿ ಮತ್ತು ಈ ಸಂದರ್ಭದಲ್ಲಿ ಆಗಲಿರುವ ಒಪ್ಪಂದಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.